ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅವ್ನ್ ಕೊಟ್ಟ ಬಂಡ ಧೈರ್ಯದಿಂದಾನೆ ನಾನ್ ನಿಮ್ ಎಲ್ರನ್ನೂ ತುಂಬಾ ಕೇವಲವಾಗಿ ನೋಡಿದ್ದು. ನನಗ್ ಬದುಕೋ ಹಕ್ಕೇ ಇಲ್ಲ. ಪ್ಲೀಸ್ ನನ್ನ ಕೊಂದ್ಬಿಡಿ. ಸ್ನೇಹ, ಅಯ್ಯೋ, ನೀನ್ ಯಾಕೆ ಸಾಯ್ಬೇಕು? ಆತರ ಎಲ್ಲ ಮಾತಾಡ್ಬೇಡ ಕಣೆ. ಅವ್ನ್ ಹೇಳ್ತಾನೆ ಲವ್ ಫೇಲ್ಯೂರ್ ಅಂತ. ಬೇಜಾರ್ ಮಾಡ್ಕೋಬೇಡ, ನಾನಿನ್ ಲವ್ವೇ ಮಾಡಿಲ್ಲ. ಲವ್ವೇ ಮಾಡ್ಲಿಲ್ಲ ಅಂದ್ಮೇಲೆ ಲವ್ ಫೇಲ್ಯೂರ್ ಹೇಗಾಗತ್ತೆ ಅಂತ ಕೇಳಿ ಮಾಡ್ತಾನಮ್ಮ. ನೀನ್ ನೋಡ್ತಾ ಇರೆ, ಅವ್ನ್ ನಾಲ್ಗೆ ಬಿದ್ದು ಹೋಗಿ ಮಾತು ಬರ್ದ ಹಾಗಾಗಿ ಕೈ ಕಾಲ್ ಸೇದ್ ಹೋಗಿ ಮೂಲೆಯಲ್ಲಿ ಬಿದ್ದಿರ್ತಾನೆ. ನಮ್ ನೋವು ಅವನನ್ನ ಸುಮ್ನೆ ಬಿಡಲ್ಲ ಕಣೆ, ಸುಮ್ನೆ ಬಿಡಲ್ಲ. ಅಣ್ಣ, ನೀನ್ ನಂಗೆ ಹೊಡೆದಿದ್ದು, ಬೈದಿದ್ದು ಎಲ್ಲ ನ್ಯಾಯವಾದದ್ದೆ. ನನ್ನನ್ನು ಕ್ಷಮಿಸ್ಬಿಡಣ್ಣ. ಇಲ್ಲಮ್ಮ, ಆ ರಾಸ್ಕಲ್ ಮಾಡಿದ ತಪ್ಪಿಗೆ ನೀನೇನ್ ಮಾಡಕ್ಕಾಗತ್ತೆ? ಆಳ್ಬೇಡ, ಸುಮ್ನೇರು. ಅಣ್ಣ, ಅವನ್ ಕೃಷ್ಣನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಅವನ್ ಮಾಡೋದಿಕ್ಕೆ ಸರಿಯಾಗಿ ಅನ್ಭವಿಸ್ತಾನೆ ಅಂತ ತುಂಬಾ ಸೊಕ್ಕಲ್ ಹೇಳ್ತಿದ್ದ. ಏನ್ ಆಯಸ್ ಮುಗ್ದಿದೆಯಂತೆ ಅವನಿಗೆ? ಚಟ್ಟ ಕಟ್ಬಿಡ್ತೀನ ನನ್ನ ಮಗಂಗೆ. ಅಣ್ಣ ಏನಣ್ಣ ಇಷ್ಟೊಂದೆಲ್ಲ ಕೋಪ ಬೇಕಾ ಮುಖಕ್ಕೆ? ಅವನ್ ದೊಡ್ಡ ಪುಕ್ಲ ಅಣ್ಣ. ಏನೋ ಒಂದ್ ನಾಕಾಸ್ ಇಟ್ಟಿದ್ದಾನೆ ಅಂತ ಬಾರಿ ಎಗರಾಡ್ತಿದ್ದಾನೆ. ಅವನ್ ಕೈಲಿ ಏನು ಕಿಸ್ಯಕ್ಕಾಗಲ್ಲ, ಸುಮ್ ಬಿಟ್ಟಾಕಣ. ಹೇಗೋ ಬಿಟ್ಟಾಕದು? ಅಣ್ಣ, ನಾನು ಹೇಳೋದ್ನ ಕೇಳು. ಅವನ್ಗೆ ಒಂದೇ ಒಂದ್ ದಾರಿಲಿ ನಾವು ಬುದ್ಧಿ ಕಲ್ಸೋಕ್ಕಾಗೋದು. ಬಿಸ್ನೆಸ್ ಅಲ್ಲಿ ನಾವು ಅವನ್ಕಿಂತ ಎತ್ತರವಾಗಿ ಬೆಳೆದು ಪ್ರೂವ್ ಮಾಡ್ಕೋಬೇಕು. ನಮ್ ತಂಗಿ ಹತ್ರನೇ ಶ್ರೀಮಂತಿಕೆ ಬಗ್ಗೆ ಗೇಲಿ ಮಾಡಿ ಮಾತಾಡ್ತಾನಲ್ವಾ? ಅವನ್ ಶ್ರೀಮಂತಿಕೆಗೆ ನಮ್ ಶ್ರೀಮಂತಿಕೆ ಟಕ್ಕರ್ ಕೊಡೋ ತರ ಬೆಳಿಬೇಕು. ಅದೇ ನಾವು ಅವನಿಗೆ ಕೊಡ್ತಿರೋ ಶಿಕ್ಷೆ. ಅಣ್ಣ, ಈಗೀಗ ಈ ಪ್ರಾಬ್ಲಮ್ಸ್ಗಳಲ್ಲಿ ಸಿಗಾಕೊಂಡು ನಾವು ಬಿಸ್ನೆಸ್ ಕಡೆ ಸರಿಯಾಗಿ ಗಮನನೇ ಕೊಡಕ್ಕಾಗ್ತಿಲ್ಲ. ಅಣ್ಣ ಬೇಡ ಅಣ್ಣ, ಮೊದ್ಲಿನ ತರ ನೀನ್ ಬಿಸ್ನೆಸ್ಗೆ ದುಬುಕ್ಬೇಕಣ್ಣ. ಅವನೊಬ್ಬ ಚಿಲ್ರೆ ನನ್ ಮಗ, ಅವನ್ ಬಗ್ಗೆ ನೀನ್ ಬಿಟ್ಟಾಕಣ. ಇನ್ಮೇಲೆ ಮಾರ್ಕೆಟ್ ಅಲ್ಲಿ ಕಾರ್ತಿ ಅನ್ನೋ ಹೆಸರು ಇರ್ಬೇಕು. ಈ ಭಾಸ್ಕರು ಶ್ರವಣನ ಹೆಸರು ಕಂಪ್ಲೀಟ್ ಆಗಿ ಮರಿಬೇಕು. ಆ ಮಟ್ಟಕ್ಕೆ ನಾವು ಬೆಳೆದ್ ತೋರ್ಸ್ಬೇಕಣ. ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ. ಆಳ್ಬೇಡಮ್ಮ, ಬಿಟ್ಟಾಕು ಅವನ ಬಗ್ಗೆ. ಅವನೊಬ್ಬ ಅಯೋಗ್ಯ. ಅವನಿಗಿಂತ 1000 ಪಟ್ಟು ಚೆನ್ನಾಗಿರೋನ್ನ, ಅನುಕೂಲವಾಗಿರೋರ್ನ ಹುಡುಕಿ ನಾನು ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ತಲೆ ಕೆಡ್ಸ್ಕೋಬೇಡ. ಮದ್ವೆ ಡೇಟ್ ಫಿಕ್ಸ್ ಆಗಿದೆ ದೀಪು. ಯುಗಾದಿ ಆಗಿದೆ, 2 ದಿನಕ್ಕೆ ನಮ್ಮ ಮದ್ವೆ. ಹೌದಾ? ಈಗ ಹ್ಯಾಪಿಯಾಗಿ ನೆಮ್ಮದಿಯಾಗಿದ್ದೀನಿ. ಅದ್ರ ಜೊತೆಗೆ ಚೂರ್ ಭಯನೂ ಇದೆ. ಭಯನಾ? ಯಾಕೆ? ಈಗೇನೋ ಒಪ್ಕೊಂಡ್ಬಿಟ್ಟೆ, ಸಡನ್ ಆಗಿ ಮನಸ್ಸು ಚೇಂಜ್ ಮಾಡ್ಕೊಂಡು ಬೇಡ ಅನ್ಬಿಟ್ರೆ ಅದೇ ಒಂಚೂರು ನಂಗೆ ಟೆನ್ಷನು. ಯಾಕೆ ಸೂರ್ಯ ಟೆನ್ಷನ್ ಮಾಡ್ಕೋತೀರಾ? ನಾನ್ ನಿಮ್ ದೀಪು. ನನ್ ಮೇಲ್ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಇದೆ, ಆದ್ರೆ ಒಂಚೂರು ಗೊಂದಲ, ಡೌಟು. ಯಾಕೆ ರೀಸನ್ ಇಲ್ದೆ ಏನೇನೋ ಮಾತಾಡ್ತಿದ್ದೀರಾ? ರೀಸನ್ ಇದೆ ದೀಪು. ನೀನು ಹೇಳ್ತಿರ್ತೀಯಲ್ಲ ನಿಮ್ಮ ಅಕ್ಕ ಚಿತ್ರನ ಮ್ಯಾಟ್ರು, ಅದೇ ನನ್ನ ಟೆನ್ಷನ್ಗೆ ಕಾರಣ ಆಗ್ತಾ ಇರೋದು. ನೀನು ನಿಮ್ಮ ಅಕ್ಕನ ಥರನೇ ಅಪ್ಪನ ಮಾತೆ ದೊಡ್ಡದು, ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಂತೇಳಿ ನನ್ನ ಕೈ ಬಿಟ್ಬಿಟ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ದೀಪು. ಪ್ಲೀಸ್ ಸೂರ್ಯ, ನೀವ್ ಯಾಕೆ ಈ ತರ ಯೋಚನೆ ಮಾಡ್ತಿದ್ದೀರಾ? ನಾನ್ ತುಂಬಾ ಯೋಚನೆ ಮಾಡಿನೇ ಈ ಡಿಸಿಷನ್ಗೆ ಬಂದಿರೋದು. ಅಶ್ವಥ್ ಅವ್ರ ಮಗಳಾಗ್ ಕೂಡ ಯೋಚಿಸಿದೀನಿ, ಹಾಗೆ ಒಂದ್ ನಿರ್ಧಾರಕ್ಕೆ ಕೂಡ ಬಂದಿದ್ದೀನಿ.
ಆ ನಿರ್ಧಾರ ತಗೊಂಡಿದ್ ಮರುಕ್ಷಣನೇ ನಾನ್ ಸೂರ್ಯನ್ ಹೆಂಡತಿಯಾಗಿ ಬದ್ಲಾಗ್ಬಿಟ್ಟಿದೀನಿ. ಸುಮ್ನೆ ಬೇಡದೆ ಇರೋ ಡೌಟ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ನೀವ್ ಅನ್ಕೊಂಡಿರೋ ತರಾನೇ ಎಲ್ಲ ಚೆನ್ನಾಗಾಗಿ ಒಳ್ಳೇದೇ ಆಗುತ್ತೆ. ಥ್ಯಾಂಕ್ಸ್ ದೀಪು, ಇದೊಂದು ಮಾತು ಹೇಳ್ದಲ್ಲ ಸಕ್ಕರೆ ಆಗ್ತಂಗಾಯ್ತು ಬಾಯಿಗೆ. ಕೂತ್ಕೋ, ಒಂದ್ ನಿಮಿಷ ಕೂತ್ಕೋ, ಬಂದ್ ಹೇಳ್ತೀನಿ, ಕೂತ್ಕೋ. ದಿಸ್ ಇಸ್ ಫಾರ್ ಯು. ವಾವ್, ಏನಿದು? ಸರ್ಪ್ರೈಸ್, ನೀನೆ ನೋಡು. ವಾವ್, ಸೀರೆ ತುಂಬಾ ಚೆನ್ನಾಗಿದೆ ಸೂರ್ಯ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಹೌದು, ನೀವ್ ಯುಗಾದಿಗೆ ಏನು ತಗೊಳ್ಳಿಲ್ವಾ ಡ್ರೆಸ್ಸು ಗಿಸ್ಸು ಅಂತ? ತಗೊಳಲ್ಲ. ಯಾಕೆ ತಗೊಳಲ್ಲ? ಈ ವರ್ಷದ ಯುಗಾದಿಗೆ ನನ್ನ ವೈಫ್ ಕೊಡ್ಸೋ ಬಟ್ಟೆನೆ ಹಾಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಕೊಡ್ಸಿದ್ರೆ ಮಾತ್ರ, ಇಲ್ಲ ಅಂದ್ರೆ ಈ ವರ್ಷ ಯುಗಾದಿನ ಹಳೆ ಬಟ್ಟೆಲೆ ಕಳೆದ್ಬಿಡ್ತೀನಿ. ಅಯ್ಯೋ, ಸಾರಿ, ನಾನೊಬ್ಳು ಪೆದ್ದಿ. ನಿಮ್ ತರ ಯೋಚನೆ ಮಾಡೋದಕ್ಕೆ ನಂಗ್ ಬರಲ್ಲ. ಸರಿ ಹೊರಡಿ, ನಾವ್ ಡ್ರೆಸ್ ತಗೊಂಡ್ ಬರೋಣ. ಹೌದೌದು, ಎಲ್ಲ ನಾನ್ ಕೇಳೇ ತಗೋಬೇಕು. ಯಾರ ಹತ್ರ ಕೇಳಿದ್ರಿ? ನಿಮ್ ಹೆಂಡತಿ ಹತ್ರ ತಾನೇ ಕೇಳಿದ್ದು, ಬಿಡಿ. ಏನಂದೆ? ನಿಮ್ ಹೆಂಡತಿ ಹತ್ರನೇ ಕೇಳಿದ್ದು ಅಂತ ಅಂದೆ. ಹೋಗಣ್ವಾ? ಹೋಗೋಣ. ಏನ್ರಿ ಇದು? ಯಾಕೆ ಹೀಗ್ ಕೂತಿದ್ದೀರಾ? ಏನೂ ಇಲ್ಲ ಭುವಿ, ನೀನೋಗ್ ಮಲ್ಕೋ. ನೀವ್ ಹೀಗ್ ಕೂತಿರ್ಬೇಕಾದ್ರೆ ನಾನ್ ಒಳಗಡೆ ಹೇಗ್ರಿ ನೆಮ್ಮದಿಯಾಗಿ ಮಲ್ಕೊಳ್ಳಿ? ಬನ್ನಿ ಮಲ್ಕೊಳ್ಳಿ. ಮನ್ಸಲ್ಲೊಂದಿಷ್ಟು ನೆಮ್ಮದಿ ಅನ್ನೋದಿಲ್ಲ, ನಿದ್ದೆಲಿಂದ ಬರುತ್ತೆ ಭುವಿ. ಏನ್ರಿ, ಇದಕ್ಕಿಂತ ಮುಂಚೆ ನಿಮಗ್ ಸಮಸ್ಯೆನೇ ಬಂದಿಲ್ವಾ? ಯಾಕಿದನ್ನೇ ಮನ್ಸಿಗೆ ಹಚ್ಕೊಂಡು ಊಟ ತಿಂಡಿನೂ ಮಾಡ್ದೆ ಹೀಗ್ ನಿದ್ದೆಗಿಟ್ಕೊಂಡು ಆರೋಗ್ಯನೂ ಹಾಳು ಮಾಡ್ಕೋತಿದ್ದೀರಾ? ಬನ್ರಿ. ನಾನೇನ್ ಬೇಕು ಅಂತ ನಿದ್ದೆ ಮಾಡದೆ ಇಲ್ಲಿ ಬಂದು ಕೂತಿದ್ದೀನ ಭುವಿ. ಆಯಾಸ ಆಗಿದೆ, ಆದ್ರೆ ಏನ್ ಮಾಡಿದ್ರು ನಿದ್ದೆ ಅಂತೂ ಬರ್ತಾ ಇಲ್ಲ. ನನ್ನ ಕೊಂದಾಕ್ಬಿಡಿ ಅಂತ ಸ್ನೇಹ ಹೇಳ್ಬೇಕಾದ್ರೆ ಪಾಪ ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅವಳು ಗೋಳ ಹಾಡದ್ನ ನೋಡಿ ನನ್ ಕರಡೆ ಕಿತ್ ಬಂದಂಗಾಯ್ತು. ಆ ಶ್ರವಣ್ ಅವಳ ನಂಬಿಸಿ ಮೋಸ ಮಾಡೋದಲ್ದೆ ಬಾಯಿಗೆ ಬಂದಂಗ ಮಾತಾಡಿ ಅವಳಿಗೆ ಚಿತ್ರ ಹಿಂಸೆ ಬೇರೆ ಕೊಡ್ತಾ ಇದ್ದಾನೆ. ಅವನು ನೆನ್ಸ್ಕೊಂಡ್ರೆ ಕೈ ಕಾಲೆಲ್ಲ ಕತ್ತರಿಸಾಕ್ಬಿಡು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನವಾಗಿರ್ಬೇಕು ಅಂತ ಅನ್ಕೋತೀನಿ ಭುವಿ, ಆದ್ರೆ ಆಗ್ತಾ ಇಲ್ಲ. ಆ ಅಯೋಗ್ಯ ಮಾಡಿದ ಕೆಲ್ಸಕ್ಕೆ ನನ್ ಸ್ನೇಹನ್ ಮೇಲೆ ಒಂದೇ ಒಂದಿನಕ್ಕೂ ಕೈ ಮಾಡದೇ ಇರೋನು ಹೇಗೆಲ್ಲ ಹೊಡೆದಾಕ್ಬಿಟ್ಟೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಹೇಗ್ ಭುವಿ ನಿದ್ದೆ ಬರುತ್ತೆ? ಹೌದು ರೀ, ಸ್ನೇಹ ಮನ್ಸು ಒಡೆದು ಹೋಗಿರುತ್ತೆ. ನನ್ ಕೈಲ್ ಅವಳು ಮುಖನೇ ನೋಡಕ್ಕಾಗ್ತಿಲ್ಲ. ರೀ, ನಾನ್ ಹೇಳ್ದಾಗ್ ಮಾಡಿ. ನಮ್ ಸ್ನೇಹನ್ನ ಸುಮ್ನೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡಿ. ಸ್ವಲ್ಪ ದಿನ ಇಲ್ಲೇ ಇರ್ಲಿ. ಅಲ್ಲಿದ್ರೆ ಪದೇ ಪದೇ ಶ್ರವಣ್ ನೆನ್ಪೆ ಆಗ್ತಿರುತ್ತೆ. ಇಲ್ಲಿದ್ರೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಮನ್ಸಿಗೆ ಸಮಾಧಾನ ಆದ್ರೂ ಆಗತ್ತೆ. ಅತ್ತೇನ್ ನೋಡ್ಕೊಳ್ಳೋದಕ್ಕೆ ಕೃಷ್ಣ ಅಜ್ಜಿ ಇದಾರಲ್ವಾ? ಇದೊಂಥರ ಒಳ್ಳೆ ಐಡಿಯಾನೇ ಭುವಿ, ನನ್ಗಿದೆಲ್ಲ ಹೊಳ್ದೇ ಇರ್ಲಿಲ್ಲ. ಸರಿ, ಹಾಗಿದ್ರೆ ನಾಳೆ ಬೆಳಿಗ್ಗೆನೆ ಹೋಗಿ ನಾವ್ ಒಳ್ಳೆ ಕರ್ಕೊಂಡ್ ಬಂದ್ಬೇಡ.
ಅಲ್ವೋ? ಅವಳು ಅಲ್ಲಿಗೆ ಬಂದ್ರೆ ಕಾಲೇಜ್ಗೆ ಏನೋ ಮಾಡ್ತಾಳೆ. ಮಾ ಒಂದಷ್ಟು ದಿನ ಅವಳು ಅಲ್ಲಿಂದನೇ ಹೋಗಿ ಬರಲಮ್ಮ ಕಾಲೇಜ್ಗೆಲ್ಲ. ಅಲ್ಲಿಗೆ ಬಂದಿದ್ದು ಬಿಟ್ರೆ ಅವಳು ಬೇಸರ ಕಳಿಯತ್ತಾ? ಹಾಗಲ್ಲಮ್ಮ, ಅವಳು ಅಲ್ಲಿಗೆ ಬಂದ್ರೆ ವಾತಾವರಣ ಎಲ್ಲ ಬದಲಾಗುತ್ತೆ. ಅಲ್ಲಿನ ಜನನೂ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇವಳು ಅವ್ರ ಜೊತೆ ಬೆರೆತ್ರೆ ಇವಳು ಮನ್ಸ್ಗೂ ಸಮಾಧಾನ ಆಗುತ್ತಲ್ವಾ? ಹೌದು ನಿರ್ಮಲಾ, ಅವಳು ಇಲ್ಲೇ ಇದ್ರೆ ನೀನು ಅವಳ ಮುಖ ನೋಡ್ಕೊಂಡು ಅವಳು ನಿನ್ನ ಮುಖ ನೋಡ್ಕೊಂಡು ಒಬ್ರಿಗೊಬ್ರು ಬೇಜಾರು ಮಾಡ್ಕೋತಾನೆ ಇರ್ತೀರ. ಸ್ವಲ್ಪ ದಿನ ಅವನ ಮನೇಲಿ ಇದ್ದು ಬರಲಿ ಬಿಡು. ಹೌದತ್ತೆ, ಸ್ನೇಹ ನಮ್ಮ ಮನೆಗ್ ಬರ್ಲಿ. ನಾನು ಅವಳ ಪ್ರೀತಿಯಿಂದ ಚೆನ್ನಾಗೇ ನೋಡ್ಕೋತೀನಿ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದ್ಯಾರ ಮನೆ? ಅದು ನಮ್ಮನೆನೇ ತಾನೇ. ಹಾಗಲ್ಲ ಕಣೋ, ಇಲ್ಲಿ ನಾನೊಬ್ಳೇ ಇರ್ಬೇಕಲ್ಲ ಅಂತ ಯೋಚಿಸ್ತಾ ಇದ್ದೀನಿ. ಏನೇ ನಿರ್ಮಲಾ, ನಾನು ಇರೋದನ್ನೇ ಮರ್ತು ಬಿಟ್ಟ? ನಾನು ಒಬ್ಳಿದ್ರೆ ಸಾಕು 10 ಜನ ಇದ್ದಂಗೆ ಅಂತ ಹೇಳ್ತಾ ಇದ್ದೆ. ಕಳ್ಸ್ಕೊಡೆ. ಸ್ನೇಹ, ಹೋಗಮ್ಮ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಾ. ಸರಿ ಅಣ್ಣ. ಕಾರ್ತಿ, ಸ್ನೇಹ ತುಂಬಾ ಬದಲಾಗಿದ್ದಾಳೆ ಕಣೋ. ಆಗೋದೆಲ್ಲ ಒಳ್ಳೇದಕ್ಕೇನೆ. ಹಂಗೆ ಅದೇ ಸೆಳೆಸ್ಕೊಂಡು ತಲೆ ಎತ್ಕೊಂಡು ನಡೀತಿದ್ನಲ್ಲ ಕಾರ್ತಿಕ್ಕು. ಇವಾಗ ಅವ್ರ ಕತೆ ನೋಡ್ಬೇಕು ನೀವು. ಒಂದ್ ಮೂಲೆಯಲ್ಲಿ ಅವ್ರ ಅಮ್ಮ ಕುತ್ಕೊಂಡು ಅಳ್ತಾ ಇರ್ತಾರೆ, ಇನ್ನೊಂದ್ ಮೂಲೆಯಲ್ಲಿ ಅವ್ರ ತಂಗಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಇವ್ರ ಮಧ್ಯದಲ್ಲಿ ಏನ್ ಎಗ್ರಾಡ್ತಾನೆ, ಕೂಗಾಡ್ತಾನೆ, ಚೀರಾಡ್ತಾನೆ. ಒಳ್ಳೆ ಸೆಂಟಿಮೆಂಟ್ ಸಿನಿಮಾ ನೋಡ್ದಂಗ ಆಗತ್ತೆ ನಂಗ ಆ ಫೀಲು. ಈಗೊಂದು ಹಂತಕ್ಕೆ ಸಮಾಧಾನ ಆಯ್ತು ಕಣೋ ನನಗೆ. ಹೇಗೆಲ್ಲ ಜೀವ ತಿಂದಿದ್ದಾನೆ ಅವನು, ಚೆನ್ನಾಗಿ ಅನ್ಭವಿಸ್ಲಿ. ನೀವೋನು ಕೈಯೋ ಕಾಲೋ ಮುರ್ಸಿದ್ರು ಬೇಗ ಚೇತರಿಸ್ಕೊಂಡ್ಬಿಡ್ತಿದ್ನೋ ಏನೋ. ಆದ್ರೆ ಸೆಂಟಿಮೆಂಟಲ್ ಹೊಡೆದ್ಬಿಟ್ರಲ್ಲ, ಅವನ್ ಕೆಲ್ ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಉರ್ಕೊಂಡ್ಬಿಟ್ಟಿದ್ದಾನೆ. ಉರ್ಕೊಂಡ್ಲಿ ಗಣೇಶ, ಚೆನ್ನಾಗಿ ಉರ್ಕೊಂಡ್ಲಿ. ನಮ್ಮನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ನಾವೆಷ್ಟು ತೊಂದರೆ ಅನ್ಭವಿಸಿಲ್ಲ. ನಮ್ ತಂದೆ ನಾವು ವ್ಯಾಪಾರದ ಮಾಲೀಕ ಸ್ಥಾನದಿಂದ ಕೆಳಗಿಳಿಸಿದಾಗ ನನಗೆಷ್ಟು ಅವಮಾನ ಆಗಿರ್ಬೇಕು. ಉರ್ಕೊಂಡ್ಲಿ, ನನ್ನ ಮಗ ಉರ್ಕೊಂಡ್ ಹಂಗೆ ಬೂದಿ ಆಗ್ಬಿಡ್ಲಿ. ಅವ್ರ ತಂಗಿಗಾಗಿರೋ ಅವಮಾನಕ್ಕೆ ಗಾಯ ಆಗಿರೋ ಕರಡಿ ತರ ಆಗಿರ್ತಾನೆ. ಹೌದೌದು, ಇವ್ರೇನಾದ್ರೂ ಕಾರ್ತಿಕನ ಹತ್ರ ಇವ್ರೊಬ್ರೋಗ್ ಸಿಗಾಕೊಂಡ್ರು ಅನ್ಕೊಡಿ, ಅವನ್ಗಿರೋ ಕೋಪದಲ್ಲಿ ಕಡ್ದೇ ಹಾಕ್ಬಿಡ್ತಾನೆ. ಏನೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇರೋದ್ನೇ ಹೇಳ್ತಿದ್ದೀನಿ. ಒಂದ್ ಕೆಲ್ಸ ಮಾಡಿದಾಗ ಅದ್ರ ತಕ್ಕನಂತೆ ಆದ ರಿಯಾಕ್ಷನ್ ಇದ್ದೇ ಇರುತ್ತಲ್ವಾ. ಈಗ ನಾವು ಯಾರಿಗಾದ್ರೂ ಒಬ್ಬನ್ಗೆ ಕಲ್ಲು ಹೊಡಿತೀವಿ ಅನ್ಕೊಳ್ಳಿ, ಅವನಿಂದನೂ ರಿಟರ್ನ್ ಕಲ್ ಬಂದೇ ಬರುತ್ತಲ್ವಾ. ಶ್ರವಣ್, ಗಣೇಶ ಹೇಳೋದ್ ನೋಡಿದ್ರೆ ಯಾಕೋ ಭಯ ಆಗ್ತಿದೆ ಕಣೋ. ಹಾಗೆಲ್ಲ ಏನು ಆಗಲ್ಲಮ್ಮ, ಸುಮ್ಮನೆ ಇರಮ್ಮ. ಹಾಗೆಲ್ಲ ನೆಗ್ಲೆಕ್ಟ್ ಮಾಡ್ಬೇಡ ಕಣೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಒಂದಷ್ಟು ದಿನ ಒಬ್ಬನೇ ಎಲ್ಲೋ ಹೋಗ್ಬೇಡ. ಅಷ್ಟಕ್ಕೂ ಹೋಗ್ಬೇಕು ಅನ್ಸಿದ್ರೆ ಗಣೇಶನ್ ಕರ್ಕೊಂಡೋಗು. ತಗೊಳಪ್ಪ, ಇವನೇನ್ ದೊಡ್ಡ ಕಮಾಂಡರ. ಸುಮ್ಮನೆ ರಮೌ, ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಹೌದೌದು, ಇವಾಗ ದೊಡ್ಡ ಶೂರು ತರ ಮಾತಾಡಿ ಅವತ್ತು ಕೃಷ್ಣನ ಹತ್ರ ತಗ್ಲಾಕೊಂಡು ಕಿಂಡಲ್ಲೇನಾ? ಆ ಕೃಷ್ಣಂಗೆ ಒಂದಲ್ಲ ಒಂದಿನ ಬಡ್ಡಿ ಸಮೇತ ಚುಪ್ತಾ ಮಾಡೋರ್ಗು ಬಿಡೋದಿಲ್ಲ. ನೋಡ್ತಾ ಇರೋ, ಒಂದ್ ಒಳ್ಳೆ ಟೈಮ್ ಸಿಗ್ಬೇಕು. ನೀವಪ್ಪ ಏನೋ
ನಾನು ಬರ್ತಿದ್ದ ಹಾಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ರಿ. ಹಾ, ಒಂದ್ ರೆಸ್ಪೆಕ್ಟ್ ಯಜಮಾನ್ರೆ. ರೆಸ್ಪೆಕ್ಟಾ? ಏ, ನೀವಿಬ್ರು ಏನ್ ಮಾತಾಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಶ್ರವಣ್, ಲೇ ಶ್ರವಣ್, ಏನಪ್ಪ? ಇಲ್ಲಿವರೆಗೂ ನೀನ್ ಮಾಡಿರೋದಿಕ್ಕೆ ನಾನು ಅನುಭವಿಸಿರೋದೇ ಸಾಕು. ಮತ್ತಿನ್ನೇನೋ ಮಾಡಿ ನನ್ನನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಡಪ್ಪ. ನೀನ್ ತೆಪ್ಪಗಿದ್ರೆ ಅದೇ ದೊಡ್ಡ ಉಪಕಾರ. ನೀನ್ ಇರೋ ಕೆಲ್ಸನೆಲ್ಲ ಬಿಟ್ಟು ಇದೊಂದೇ ಕೆಲಸ ಮಾಡ್ತಾ ಇರು ಅಲ್ವೋ? ಆ ಕಾರ್ತಿಕ್ ವಿಚಾರ ಬಿಟ್ಟು ಬೇರೆ ಏನು ನಿನ್ ತಲೆಗೆ ಹೊಳೆಯೋದೇ ಅಲ್ವಾ? ಮೊದಲು ಈ ಉಂಡಾಡಿ ಗುಂಡ ಗಣೇಶ್ ಅಂತವ್ರ ಮಾತನ್ನ ಕೇಳೋದ್ ನಿಲ್ಸೋ. ಇವನು ನಿನ್ನ ಹತ್ರ ಇದ್ದಾಗ ನಿನಗೆ ಅನುಕೂಲ ಆಗೋ ರೀತಿಲಿ ಮಾತಾಡ್ತಾನೆ, ಬೇರೆಯವ್ರ ಹತ್ರ ಇದ್ದಾಗ ಅವ್ರಿಗೆ ಅನುಕೂಲ ಆಗೋ ರೀತಿಲಿ ಮಾತಾಡ್ತಾನೆ. ಸರಿಯಾದ ಗುಳ್ಳೆ ನರಿ ನನ್ ಮಗ. ಇಂಥವ್ರು 4 ಜನ ಇದ್ರೆ ಸಾಕು, 100 ಕುಟುಂಬಗಳಿಗೆ ತಂದಿಟ್ಟು ತಮಾಷೆ ನೋಡ್ತಾರೆ. ಅದನ್ನ ಅರ್ಥ ಮಾಡ್ಕೋ. ಮಾಡೋ ಹಾಗಿದ್ರೆ ಒಳ್ಳೆಯವ್ರ ಸಹವಾಸ ಮಾಡಬೇಕು ಅಂತ ಹಿರಿಯರು ಹೇಳಿರೋದ್ರ ಅರ್ಥ ಇಂಥ ಅಯೋಗ್ಯರ ಸಹವಾಸ ಮಾಡ್ಕೊಡುದು ಅಂತ ಅರ್ಥ ಮಾಡ್ಕೋ. ಏಯ್, ನೀನೇನೇ ಮಾಡ್ತಾ ಇದೀಯ ಇಲ್ಲಿ? ಹೋಗ್ ಕೆಲಸ ನೋಡ್ಕೊ ಹೋಗು. ಗಣೇಶ, ಅವ್ರಿಗೆ ವಯಸ್ಸಾಗಿದೆ, ಟೆನ್ಷನ್ ಅಲ್ಲಿ ಚೂರು ಏನೇನೋ ಮಾತಾಡಿದ್ದಾರೆ. ನೀನೇನ್ ಮನ್ಸ್ ಕಚ್ಕೊಂಬೇಡ. ಅವ್ರು ಹೇಳಿದ್ ಯಾವ್ದೂ ನನ್ ಮನ್ಸಿಗೆ ಹಚ್ಕೊಂಡಿಲ್ಲ ಬಿಡಿ ಯಜಮಾನ್ರೆ. ಸರಿ, ಆ ಕಾರ್ತಿಕ್ಗೆ ನಿನ್ ಮೇಲೆ ಡೌಟ್ ಗಿಟ್ ಏನ್ ಬಂದಿಲ್ಲ ತಾನೆ? ಎಳ್ಳಷ್ಟು ಬಂದಿಲ್ಲ ಯಜಮಾನ್ರೆ. ನಂಬಿಕೆಗೆ ಕಣ್ಣು ಮೂಗು ಬಾಯಿ ಅಂತಿದ್ರೆ ಅದ್ ಗಣೇಶ ಅಂತಾನೆ ಅನ್ಕೊಂಡಿದ್ದಾರೆ. ಗುಡ್ ಗುಡ್. ತಗೋ, ಇದನ್ನ ಖರ್ಚಿಗಿಟ್ಕೋ. ಸಾಕಾ? ಅಯ್ಯಯ್ಯೋ, ಸಾಕು ಯಜಮಾನ್ರೆ. ನನಗೇನು ದುಡ್ಡಿನ ಆಸೆ ಅಷ್ಟೊಂದಿಲ್ಲ. ಸರಿ, ನಾನು ಹಾಗಾದ್ರೆ ಬರ್ತೀನಿ ಯಜಮಾನ್ರೆ. ಹೋಗ್ಬಾ, ಹುಷಾರು. ಸರಿ ಯಜಮಾನ್ರೆ. ಬಾ. ಭುವಿ, ಸ್ನೇಹ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಭುವಿ, ಏನೇನೋ ಆಗೋಯ್ತಂತೆ? ಅದೆಲ್ಲ ಯಾಕಿವಾಗ ಬಿಡಿ ಸವಿತಾ ಅವ್ರೆ. ಓಹೋ, ಏನಮ್ಮ ಸ್ನೇಹ, ಗಂಡಿನ ಕಡೆಯವರು ನೀನು ನೋಡಕ್ ಮನೆಗೆ ಬಂದಿದ್ದಾಗ ನೀನು ಮನೆಯಲ್ಲೇ ಇಲ್ಲದೆ ಕೈ ಕೊಟ್ಬಿಟ್ಟಿಯಂತೆ. ಯಾಕೆ? ನಿಮ್ಮ ಮನೆಯವ್ರು ನೋಡಿದ ಗಂಡು ನಿನಗಿಷ್ಟ ಆಗ್ಲಿಲ್ವಾ? ಹಾಗೆಲ್ಲ ಏನೂ ಇಲ್ಲ. ನೀನು ಮುಚ್ಚಿಟ್ರು ನಿನ್ ಕಣ್ಣು ನಿಜ ಹೇಳ್ಬಿಡುತ್ತಮ್ಮ. ಹೌದು, ಈ ಲವ್ ಗಿವ್ ಅಂತದಿಯಲ್ಲ, ಅದನ್ನೇನಾದ್ರೂ ಮಾಡಿದ್ದೇನೆ ನೀನು? ಇಲ್ಲಿ ನೋಡಿ, ಅವಳು ಲವ್ ಮಾಡ್ಲಿ ಮಾಡ್ದೇ ಇರ್ಲಿ, ನೀವೇನ್ ಮುಂದೆ ನಿಂತ್ ಮದ್ವೆ ಮಾಡಿಸ್ತೀರಾ? ಹೌದೌದು, ನಿಮ್ಮ ಬಾಡಿಗೆ ಮನೆ ಕೊಟ್ಟಿದ್ದಕ್ಕೆ ಅದು ಬೇರೆ ಕೇಡು. ಒಂದು ಕೆಲಸ ಮಾಡೋಣ, ಮದುವೆ ಖರ್ಚು ನಾನೇ ಕೊಟ್ಬಿಡ್ತೀನಿ, ಆಗ್ಬಹುದಾ? ಭುವಿ, ಆ ಮುದ್ಕಿ ಇಲ್ವಲ್ಲ, ಅದಕ್ಕೆ ಆ ಜಾಗನ ಈ ಮುದ್ಕ ತುಂಬ್ತಾ ಇದ್ದಾನೆ. ನಿಂತ್ಕೊಳ್ರಮ್ಮ, ಹೋಗ್ಬಿಡ್ಬೇಡಿ. ಏನಮ್ಮ ಸವಿತಾ, ಏನೋ ಮುದ್ಕ ಗಿದ್ಕ ಅಂದ್ಯಲ್ಲ, ಕೇಳಕ್ಕೆ ಎಷ್ಟು ಇಂಪಾಗಿತ್ತು. ಸೂಪರ್. ಯೋ, ಸರಿಯಾಗಿ ನಡೆಯಕ್ ಆಗದೆ ಇದ್ರು ನಾಲ್ಗೆ ಮಾತ್ರ ಚೆನ್ನಾಗಿ ಓಡಿಸ್ತೀಯ. ಇರ್ರಮ್ಮ, ಹೋಗ್ಬೇಡ್ರಿ. ಅಮ್ಮ ಸವಿತಾ, ಅದೇನೋ ನಾಲ್ಗೆ ಗಿಲ್ಗೆ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ನಾನೇನಮ್ಮ ಕೇಳ್ಬಾರ್ದು ಕೇಳ್ದೆ? ಗಂಡಿನ ಕಡೆಯವ್ರು ಬಂದಾಗ ಮನೆಯಲ್ಲಿ ಹೆಣ್ಣಾದವಳು ಇರ್ಲಿಲ್ವಲ್ಲ ಅಂತ ಕಾರಣ ಏನು ಅಂತ ಕೇಳ್ದೆ, ತಪ್ಪಾ? ಅದ್ಯಾವನಯ್ಯ ನಿಮ್ಮಿಬ್ರು ಜೋಡಿ ಮಾಡಿದ್ದು? ಈ ಮುದ್ಕ ಮುದ್ಕಿಗೆ ಒಳ್ಳೆ ಮಾತೆ ಬರಲ್ವಾ ಬಾಯಲ್ಲಿ? ಇರಮ್ಮ, ಏನ್ ಅವಸರ? ನೋಡಮ್ಮ ಸವಿತಾ, ನಾವು ಜೋಡಿಯಾಗಿದ್ದೇ ಒಂದು ದೊಡ್ಡ ವಿಷಯ. ನೋಡಮ್ಮ, ನನ್ನ ಮದುವೆ ಸಮಯದಲ್ಲಿ ಜಾತಕ, ಗ್ರಹಗತಿ, ನಕ್ಷತ್ರ, ಮುಹೂರ್ತ ಯಾವುದನ್ನು ನೋಡ್ಲೇ ಇಲ್ಲ. ನಮ್ಮ ಮಾತು ನೋಡ್ಬಿಟ್ಟೆ ಇಬ್ಬರಿಗೂ ಮದುವೆ ಮಾಡ್ಬಿಟ್ರು.
ಈ ಮಾತಿನ ಭರಾಟೆಲಿ ನಿನ್ನ ಈ ಗಂಡು ಬಂದಾಗ ನೀನು ಮನೆಯಲ್ಲಿ ಯಾಕಿರ್ಲಿಲ್ಲ ಅನ್ನೋದು, ಮುಂದೇನಾಯ್ತು ಅನ್ನೋದನ್ನ ಕೇಳೋದನ್ನ ಬಿಟ್ಬಿಟ್ಟೆ. ಯಾಕೆ ಅಂದ್ರೆ ನಿಮ್ಮ ಬಾಡಿಗೆ ಕೊಟ್ಟಿದ್ದೀನಲ್ಲ, ಈ ಅಕ್ರೆಲ್ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮ್ ಅಕ್ಕರೆಗೆ ತುಂಬಾನೇ ಥ್ಯಾಂಕ್ಸ್. ಇನ್ನೊಂದು ಮಾತಾಡಿದ್ರು ಸರಿಗಿರಲ್ಲ, ಇವಾಗ್ಲೇ ಹೇಳ್ತಾ ಇದ್ದೀನಿ. ಹೂವಿ, ಅದ್ರ ಜೊತೆ ಏನ್ ಮಾತು? ಒಳಗ್ ಬನ್ನಿ. ಏನಮ್ಮ ಸವಿತಾ, ಅದೇನೋ ಜೋರಾಗೆಲ್ಲ ಮಾತಾಡ್ತೀಯಲ್ಲ, ಮುಂದಿನ ತಿಂಗಳಿಂದ ಬಾಡಿಗೆ ಜಾಸ್ತಿ ಮಾಡ್ಬಿಡ್ತೀನಿ. ಹೋಗಯ್ಯ. ನೋಡ್ದಮ್ಮ ಸ್ನೇಹ, ಯಾರ್ಯಾರಿಗೆ ಏನೇನೆಲ್ಲ ಉತ್ತರ ಕೊಡಬೇಕು ಅಂತ. ಮುಟ್ಟಾಳ್ತನದಲ್ಲಿ ಏನೇನೋ ಮಾಡ್ಕೊಬಿಟ್ಟೆ. ಈಗ ನೋಡು, ಬೀದಿ ಲೋಕ ನಾಯಿಗಳಿಗೆಲ್ಲ ಉತ್ತರ ಕೊಡಬೇಕು. ತಲೆ ತಗ್ಸೋಗಾಗಿದೆ. ಏನ್ರಿ ನೀವು? ಆ ಓನರ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಮೊಸರಲ್ಲಿ ಕಲ್ ಹುಡ್ಕೋ ಜಾತಿ ಅವ್ರದ್ದು. ಅಂತದ್ರಲ್ಲಿ ಅವ್ರ ಮಾತನ್ ಕೇಳ್ಕೊಂಡು ಸ್ನೇಹ ಹತ್ರ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ನಾವೇ ತಾನೇ ಅವಳನ್ನ ಹಳೆದನ್ನೆಲ್ಲ ಮರಿಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದಿರೋದು. ನೀವೇ ಹಳೆದನ್ನೆಲ್ಲ ಕೆದಕ್ತಾ ಕೂತ್ರೆ ಹೇಗ್ರಿ? ಇನ್ಮೇಲೆ ಈ ಮನೇಲಿ ಯಾರು ಆಗಿರೋದ್ರ ಬಗ್ಗೆ ಮಾತಾಡ್ಬಾರ್ದು. ಸರಿ. ನೋಡು ಸ್ನೇಹ, ಹಳೇದನ್ನೆಲ್ಲ ನೀನ್ ಮರ್ತ್ಬಿಡ್ಬೇಕು, ಸರಿನಾ? ಮೊದ್ಲು ಥರ ಅಲ್ಲಲ್ಲ, ಮೊದ್ಲಿಗಿಂತ ಜಾಸ್ತಿ ಖುಷಿಯಾಗಿ ಜಾಲಿಯಾಗಿರ್ಬೇಕು. ನಾಳೆಯಿಂದ ನೀನು ಮತ್ತೆ ಜಾಲಿಯಾಗಿ ಕಾಲೇಜಿಗೆ ಹೋಗ್ಬೋದು.